ನಮಸ್ಕಾರಗಳು. ಜ್ಞಾನವಾದಿ ಮತ್ತು ಆಶಾವಾದಿ ಆದ ಧನುರಾಶಿಯ ಬಂಧುಗಳೇ, ಶಿವರಾತ್ರಿಯ ಆ ಪವಿತ್ರ ಜಾಗರಣೆಯ ನಂತರ ವಿಶ್ವದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಸಿದ್ಧವಾಗಿದೆ. ಧನುರಾಶಿಯವರೇ, ನೀವು ಸದಾ ಗುರಿಯತ್ತ ಗಮನ ಹರಿಸುವವರು, ಧರ್ಮ ಮಾರ್ಗದಲ್ಲಿ ನಡೆಯುವವರು. ಆದರೆ ಕಳೆದ ತಿಂಗಳಿಂದ ನಿಮ್ಮ ಗುರಿ ತಪ್ಪಿದಂತೆ, ದಾರಿ ಕಾಣದಂತೆ ಗೊಂದಲದಲ್ಲಿದ್ದೀರಾ. ಆದರೆ ಈಗ ಆತಂಕ ಬಿಡಿ. ಶಿವರಾತ್ರಿಯ ನಂತರ ನಿಮ್ಮ ರಾಶ್ಯಾಧಿಪತಿ ಗುರುದೇವನು ಸಾಕ್ಷಾತ್ ಮಹಾದೇವನ ಅನುಗ್ರಹದಿಂದ ನಿಮ್ಮ ಜಾತಕದಲ್ಲಿ ಗಜಕೇಸರಿ ಯೋಗ ಮತ್ತು ಭಾಗ್ಯೋದಯ ಯೋಗಗಳನ್ನು ಸಕ್ರಿಯಗೊಳಿಸುತ್ತಿದೆ. ಮುಂದಿನ 5 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿವೆ. ವಿದೇಶ ಯೋಗ, ಆಸ್ತಿ ಲಾಭ ಮತ್ತು ಸಮಾಜದಲ್ಲಿ ಗೌರವ ಇವೆಲ್ಲವೂ ನಿಮಗೆ ಹೇಗೆ ಒಲಿಯಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಪ್ಪದೆ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಧನುರಾಶಿಯ ಅಧಿಪತಿ ಗುರು ಶಿವನ ಜಗತ್ತಿನ ಮೊದಲನೇ ಗುರು, ಆದಿಗುರು. ಶಿವರಾತ್ರಿಯ ನಂತರ ಗುರುವು ನಿಮ್ಮ ಜಾತಕದ ಕೇಂದ್ರ ಅಥವಾ ಭಾಗ್ಯ ಸ್ಥಾನದಲ್ಲಿ ಅತ್ಯಂತ ಪ್ರಬಲನಾಗುತ್ತಿದ್ದಾನೆ. ಶನಿದೇವರು ನಿಮ್ಮ ರಾಶಿಯ 3ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿ ಹೆಚ್ಚಾಗಲಿದೆ. ಮುಖ್ಯವಾಗಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಬುಧಾದಿತ್ಯ ಯೋಗ ಸೃಷ್ಟಿಯಾಗುತ್ತಿದ್ದು, ನಿಮ್ಮ ನಿರ್ಧಾರಗಳು ಈಗ ಹಣವಾಗಿ ಬದಲಾಗಿವೆ. ನಿಮ್ಮ ಜಾತಕದಲ್ಲಿ ಎಷ್ಟೇ ದೋಷಗಳಿದ್ದರೂ ಶಿವನ ಕೃಪೆಯಿಂದ ಈ 5 ದಿನಗಳು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಮೊದಲನೇ ದಿನವೇ ನಿಮ್ಮ ಬುದ್ಧಿವಂತಿಕೆ ಬೆಲೆ ಸಿಗಲಿದೆ. ಒಂದು ದೊಡ್ಡ ಸಮಸ್ಯೆಗೆ ನೀವು ಸುಲಭವಾದ ಪರಿಹಾರ ಕಂಡುಕೊಳ್ಳುತ್ತೀರಾ. ಹಿರಿಯ ಅಧಿಕಾರಿಗಳಿಂದ ಅಥವಾ ಗುರುಗಳಿಂದ ನಿಮಗೆ ಮಹತ್ವದ ಮಾರ್ಗದರ್ಶನ ಸಿಗಲಿದೆ. ಹೊಸ ಕೆಲಸಕ್ಕೆ ಅರ್ಜಿ ಹಾಕಲು ಇದು ಶ್ರೇಷ್ಠ ದಿನ. 2ನೇ ದಿನ ಧನುರಾಶಿಯವರಿಗೆ ಹಣದ ಹರಿವು ಹೆಚ್ಚಾಗಲಿದೆ. ವಿಶೇಷವಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅಥವಾ ವಿದೇಶಿ ವ್ಯವಹಾರ ಮಾಡುವವರಿಗೆ ದೊಡ್ಡ ಬ್ರೇಕ್ ಸಿಗಲಿದೆ. ಸಿಗಬೇಕಾದ ಹಣವು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರಲಿದೆ. 3ನೇ ದಿನ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳ ಮಾತುಕತೆ ನಡೆಯಲಿದೆ. ಮನೆಯ ವಾತಾವರಣ ಹಬ್ಬದಂತೆ ಇರಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ. ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮರೆಯಾಗಿ ಮಧುರ ಬಾಂಧವ್ಯ ಬೆಳೆಯಲಿದೆ. 4ನೇ ದಿನ ಹೊಸ ಆಸ್ತಿ ಅಥವಾ ವಾಹನ ಖರೀದಿಸಲು ಮನಸ್ಸು ಮಾಡುತ್ತಿರುವ ಹಳೆಯ ಸಾಲಗಳನ್ನು ತೀರಿಸಲು ಸುಲಭವಾದ ಮಾರ್ಗಗಳು ಗೋಚರಿಸಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಒಂದು ಘಟನೆ ನಡೆಯಲಿದೆ. 5ನೇ ದಿನ ನೀವು ಒಂದು ಪ್ರಮುಖ ಯಾತ್ರೆ ಅಥವಾ ದೇವಸ್ಥಾನದ ಭೇಟಿ ನೀಡುತ್ತೀರಾ. ನಿಮ್ಮ ಮನಸ್ಸಿನಲ್ಲಿರುವ ಬಹುದಿನದ ಹರಕೆ ತೀರಿಸಲು ಸಮಯವಿದು. ಈ ದಿನ ನೀವು ಮಾಡುವ ಪ್ರಾರ್ಥನೆಗಳು ನೇರವಾಗಿ ಮಹಾದೇವನಿಗೆ ತಲುಪುವ ನಿಮ್ಮ ಸಂಕಲ್ಪ ಸಿದ್ಧಿಯಾಗಲಿದೆ. ಧನುರಾಶಿಯವರೇ, ಗಮನಿಸಬೇಕಾದ ಎಚ್ಚರಿಕೆಗಳು. ಅದೃಷ್ಟದ ಗಾಳಿ ಬೀಸುತ್ತಿರುವಾಗ ಈ ಎಚ್ಚರಿಕೆ ವಹಿಸಿ. ಆತುರದ ಮಾತು, ಅತಿಯಾದ ಉತ್ಸಾಹದಲ್ಲಿ ಯಾರಿಗೂ ವಚನ ನೀಡಬೇಡಿ. ಆರೋಗ್ಯ, ಜೀರ್ಣೀಕರಣ ಅಥವಾ ಯಕೃತಿಕ ಸಮಸ್ಯೆ ಇದ್ದವರು ಆಹಾರದ ಬಗ್ಗೆ ಎಚ್ಚರವಿರಲಿ. ಅಹಂಕಾರ, ಜ್ಞಾನ ಹೆಚ್ಚಿದೆ ಎಂದು ಇತರರನ್ನು ಕೀಳಾಗಿ ಕಾಣಬೇಡಿ. ಇದು ಗುರುವಿನ ಕೋಪಕ್ಕೆ ಕಾರಣವಾಗಬಹುದು. ಭಾಗ್ಯವನ್ನು ಗಟ್ಟಿಗೊಳಿಸುವ ಗುರು ಶಿವ ಪರಿಹಾರಗಳು. ಈ 5 ದಿನಗಳ ಲಾಭವನ್ನು ಶಾಶ್ವತವಾಗಿ ಈ ಕೆಲಸ ಮಾಡಿ. ಶಾಶ್ವತವಾಗಿ ನಿಮಗೆ ಇದು ಅಧಿಕೃತಗೊಳಿಸುತ್ತದೆ. ಶಿವನಿಗೆ ಜೇನುತುಪ್ಪದ ಅಭಿಷೇಕ. ಮಧುರವಾದ ಬದುಕಿಗೆ ಶಿವಲಿಂಗಕ್ಕೆ ಜೇನುತುಪ್ಪ ಮತ್ತು ಹಾಲಿನ ಅಭಿಷೇಕ ಮಾಡಿ. ಹಳದಿ ಬಣ್ಣ ಮತ್ತು ಬಳಕೆ. ಈ 5 ದಿನಗಳಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಳದಿ ಕರವಸ್ತ್ರ ಇಟ್ಟುಕೊಳ್ಳಿ. ದಕ್ಷಿಣಾಮೂರ್ತಿ ಸ್ತೋತ್ರ. ಗುರುವಿನ ಅನುಗ್ರಹಕ್ಕೆ ಶಿವನ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ. ಇನ್ನು ದಾನ, ಬಡವರಿಗೆ ಬಾಳೆಹಣ್ಣು ಅಥವಾ ಕಡಲೆ ಬೇಳೆಯನ್ನು ದಾನ ಮಾಡಿ. ಇದು ನಿಮ್ಮ ಭಾಗ್ಯವನ್ನು 10 ಪಟ್ಟು ಹೆಚ್ಚಿಸುತ್ತದೆ. ವೀಕ್ಷಕರೇ, ಧನುರಾಶಿಯವರಿಗೆ ಇದು ಶುಕ್ರ ದೆಸೆಯ ಆರಂಭ. ಶಿವನ ಮೇಲೆ ನಂಬಿಕೆ ಇಡಿ. ನಿಮ್ಮ ಕಷ್ಟದ ದಿನಗಳು ಈಗ ಕಳೆದಿದೆ. ನಿಮ್ಮ ರಾಶಿ ಧನುರಾಶಿ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಧನುರಾಶಿಯ ಗೆಳೆಯರಿಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಕುಟುಂಬದವರಿಗೂ ಕೂಡ. ತಪ್ಪದೇ ನಮ್ಮ DTV ಕರುನಾಡು ಚಾನಲನ್ನು ಪ್ರತಿನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಸರ್ವರಿಗೂ ಆ ಮಹಾದೇವ ಸುಖ ಶಾಂತಿ ಕರುಣಿಸಲಿ. ಧನ್ಯವಾದಗಳು.